ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಗೆ ಯಾವುದಾದ್ರು ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಅಥವಾ ಯಾವುದು ನೆಮ್ಮದಿನೇ ಇಲ್ಲಪ್ಪ, ಪದೇ ಪದೇ ಜಗಳ ಆಗ್ತಿದೆ ಅಂತ ಇದ್ದರೆ, ಏನಾದ್ರು ನಕಾರಾತ್ಮಕ ಶಕ್ತಿ ಇದೆಯಾ ಅಥವಾ ಅದಿದ್ದರೆ ಯಾವ ಥರ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಬೇಕು, ನಾವು ಖುಷಿಯಾಗಿರೋದಕ್ಕೆ ನೆಮ್ಮದಿಯಾಗಿರೋದಕ್ಕೆ ಏನೆಲ್ಲ ನಾವು ಚೇಂಜಸ್ಸನ್ನು ಮಾಡ್ಕೊಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಮನೇಲಿ ಏನಾದ್ರು ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮಗೆ ಅನಿಸಿದರೆ ನಾನು ಹೇಳೋದನ್ನು ಇದಿಷ್ಟು ನೀವು ಸೊಲ್ಯೂಷನ್ನ ಮಾಡಿಕೊಂಡ್ರೆ ಅದು ನೆಗೆಟಿವ್ ಎನರ್ಜಿಯಿಂದ ನೀವು ಹೊರಗಡೆ ಬರ್ಬೋದು, ಖುಷಿಯಾಗಿ ನೆಮ್ಮದಿಯಾಗಿ ಇರ್ಬೋದು ಮನೆಯಲ್ಲಿ. ಸೊ ಫಸ್ಟು ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇದೆಯೋ ಇಲ್ಲ ಅನ್ನೋದು ಅಂತ ತಿಳ್ಕೊಳೋದಕ್ಕೆ ಯಾವುದೆಲ್ಲ ಪಾಯಿಂಟ್ಸನ್ನು ನೀವು ಅಬ್ಸರ್ವ್ ಮಾಡಬೇಕು ಅಂದರೆ, ಕೆಲವೊಂದು ನಾನು ಇವಾಗ ಹೇಳೋ ಪಾಯಿಂಟ್ಸನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ಅವಾಗ ಗೊತ್ತಾಗುತ್ತೆ ನಿಮಗೆ ನೆಗೆಟಿವ್ ಎನರ್ಜಿ ಇದೆಯೋ ಇಲ್ವೋ, ಯಾಕೆ ನಮ್ಮ ಮನೇಲಿ ಈ ಥರ ಆಗ್ತಿದೆ ಅನ್ನೋದನ್ನು ನೀವು ಈಸಿಯಾಗಿ ಕಂಡುಹಿಡ್ಕೊಬೋದು. ಆ ಪಾಯಿಂಟ್ಸ್ ಎಲ್ಲ ಯಾವ್ಯಾವುದು ಅಂತ ಹೇಳೋದಾದರೆ, ಫಸ್ಟ್ನೇ ಪಾಯಿಂಟ್ಸ್ ಬಂದುಬಿಟ್ಟು, ಏನು ರೀಸನ್ನೇ ಇರೋಲ್ಲ, ಸುಮ್ಮನೆ ಪದೇ ಪದೇ ಜಗಳ ಆಗ್ತಿರುತ್ತೆ, ಪದೇ ಪದೇ ಒಬ್ರಿಗೊಬ್ರಿಗೆ ಮನಸ್ತಾಪ ಆಗ್ತಿರುತ್ತೆ. ಯಾಕೆಲ್ಲ ಈ ಥರ ಆಗ್ತಿದೆ ಅಂತ ನಿಮಗೆ ಗೊತ್ತಾಗೋಲ್ಲ. ಒಂದೆರಡು ದಿನ ಚೆನ್ನಾಗಿರ್ತೀರ, ಒಂದೆರಡು ದಿನ ಆದಮೇಲೆ ಜಗಳ ಆಗೋದು, ಮನಸ್ತಾಪ ಆಗೋದು, ಕಿರಿಕಿರಿ ಆಗೋದು, ಮನಸ್ಸಿಗೆ ನೆಮ್ಮದಿನೇ ಇರೋಲ್ಲ, ಅಂತೂ ಯಾಕಂದರೆ ಮನೆಗೆ ಬಂದವು ಅಂತ ಫೀಲ್ ಆಗ್ತಾ ಇರುತ್ತೆ. ಆ ಥರ ಒಂಥರ ಥಾಟ್ಸು, ತಲೆನೋವು, ನೆಮ್ಮದಿ ಇಲ್ಲದೆ ಇರೋದು, ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ, ಪದೇ ಪದೇ ಹುಷಾರಿಲ್ದಂಗೆ ಆಗ್ತಾ ಇರುತ್ತೆ, ತುಂಬಾ ದುಡ್ಡು ಖರ್ಚಾಗ್ತಾ ಇರುತ್ತೆ. ಸುಮ್ಮನೆ ಎಷ್ಟೇ ದುಡ್ಡು ಕೂಡ ದುಡ್ಡು ಕೈಲಿರೋದೇ ಇಲ್ಲ, ನೀರು ಥರ ದುಡ್ಡು ಖರ್ಚಾಗ್ತಾ ಇರುತ್ತೆ. ಎಷ್ಟು ದುಡಿದ್ರೂ ಕೈಲಿ ದುಡ್ಡೇನು ನಿಲ್ತಾ ಇರಲ್ಲಪ್ಪ, ಹಣ ಎಷ್ಟೊಂದು ಖರ್ಚಾಗ್ತಿದೆ ಅಲ್ಲ, ಯಾಕೋ ಕೈಗೆ ಆದಾಯನೇ ಹತ್ತುತ್ತಾ ಇಲ್ಲ ಅಂತ ಅಂದ್ಕೊತಾ ಇರ್ತೀರ. ಯಾಕೆ ದುಡ್ಡು ಇಷ್ಟೊಂದು ಖರ್ಚಾಗ್ತಿದೆ, ಬಂಡವಾಳನೇ ಉಳಿತಾ ಇಲ್ವಲ್ಲ ನಮಗೆ ಫ್ಯೂಚರಿಗೆ, ಆ ಥರ ತಲೆಯಲ್ಲೆಲ್ಲ ಬರ್ತಾ ಇರುತ್ತೆ. ಏನೇನೋ ಬ್ಯಾಡ್ ಥಿಂಕಿಂಗು, ನೆಮ್ಮದಿಯಾಗಿರೋದಕ್ಕೆ ಆಗೋದೇ ಇಲ್ಲ. ಆ ಥರ ಈ ಥರ ಎಲ್ಲ ಪ್ರಾಬ್ಲಮ್ಸು ಒಂದೊಂದೇ, ಈ ಕಡೆ ಆದಾಯ ಇಲ್ಲದೆ ಇರೋದು, ಈ ಕಡೆ ನೆಮ್ಮದಿ ಇಲ್ಲದೆ ಇರೋದು, ಆರೋಗ್ಯದ ಸಮಸ್ಯೆನೂ ಆಗ್ತಾ ಇರುತ್ತೆ. ಇನ್ನು ಬ್ಯಾಡ್ ಹ್ಯಾಬಿಟ್ಸ್, ಬ್ಯಾಡ್ ಯೋಚನೆಗಳು ಈ ಥರ ಎಲ್ಲ ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ಥರ ಎಲ್ಲ ನೆಮ್ಮದಿನೇ ಇಲ್ಲದೆ ನನಗೆ ಅಶಾಂತಿ ವಾತಾವರಣ ಇತ್ತು ನಿಮ್ಮ ಮನೆಯಲ್ಲಿ, ಕಾರಣ ಇಲ್ಲದೆ ಪದೇ ಪದೇ ಜಗಳ ಆಗ್ತಾಯಿತ್ತು. ಇದೆಲ್ಲ ನಾನು ಹೇಳಿದ್ದೀನಿ, ಇದೆಲ್ಲ ಇತ್ತು ಅಂದರೆ ನೆಗೆಟಿವ್ ಎನರ್ಜಿ ಇದೆ ಅಂತೇಳಿ, ಅಂದರೆ ಯಾರ್ದೋ ಕೆಟ್ಟ ದೃಷ್ಟಿ ನಿಮ್ಮ ಮನೆಯಲ್ಲಿ ಬಿದ್ದಿದೆ, ಹಾಗಾಗಿ ಈ ಥರ ಎಲ್ಲ ಆಗ್ತಿದೆ, ಯಾರೋ ನಿಮ್ಮ ಮನೆ ಮೇಲೆ ಕಣ್ಣು ಹಾಕಿದ್ದಾರೆ, ಅದಕ್ಕೆ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮ್ಮಿಗೂ ಏನಪ್ಪ ಪರಿಹಾರ, ಏನು ಸೊಲ್ಯೂಷನ್ ಇದಕ್ಕೆ ಅನ್ನೋದಾದರೆ, ನಾನು ಇವಾಗ ಹೇಳೋ ಎಲ್ಲ ಪಾಯಿಂಟ್ಸನ್ನು ನೀವು ಮಾಡ್ತಾ ಹೋದರೆ ಸೊ ಆಟೋಮೆಟಿಕ್ಕಾಗಿ ಎಲ್ಲ ಸರಿಯಾಗುತ್ತೆ. ನೀವು ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿ ಇರ್ಬೋದು, ಮೊದಲು ಹೇಗಿದ್ರು ಅದೇ ಥರ ಇರ್ಬೋದು. ಸೊ ಫಸ್ಟಿಗೆ ನಾನಿಲ್ಲಿ ಹೇಳೋದನ್ನು ನೀವು ಮನೆಯಲ್ಲೇ ಮಾಡಬೇಕಾಗುತ್ತೆ. ಫಸ್ಟಿಗೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ತೊಗೊಬೇಕಾಗುತ್ತೆ. ಒಣಮೆಣಸಿನ್ಕಾಯಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತಲ್ಲ, ಸೊ ಸ್ವಲ್ಪ ಒಣಮೆಣಸಿನ್ಕಾಯಿನ ತೊಗೊಳ್ಳಿ. ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪು, ಕಲ್ಲುಪ್ಪನ್ನೇ ತೊಗೊಳ್ಳಿ, ಆದಷ್ಟು ಪುಡಿ ಉಪ್ಪು ಬೇಡ, ಕಲ್ಲುಪ್ಪನ್ನೇ ತೊಗೊಳ್ಳಿ. ಸ್ವಲ್ಪ ಕಲ್ಲುಪ್ಪನ್ನು ತೊಗೊಂಡ್ಬಿಟ್ಟು, ಒಣಮೆಣಸಿನ್ಕಾಯಿನೂ ತೊಗೊಂಡ್ಬಿಟ್ಟು, ನೆಕ್ಸ್ಟು ಸ್ವಲ್ಪ ಸಾಸಿವೆ ತೊಗೊಬೇಕಾಗುತ್ತೆ. ಸಾಸಿವೆ ಬೀಜ ನಾವೇನು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಸಾಸಿವೆ, ಅದೇ ಸಾಸಿವೆನ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಸಾಸಿವೆನ ತೊಗೊಂಡ್ಬಿಟ್ಟು, ಒಣಮೆಣಸಿನ್ಕಾಯಿ, ಕಲ್ಲುಪ್ಪು ಮತ್ತು ಸಾಸಿವೆ ಈ ಮೂರೂ ನೀವು ನಿಮ್ಮ ಮನೇಲಿ ಇರ್ತೀರಲ್ಲ ಎಲ್ಲರೂ, ಅವರೆಲ್ಲರಿಗೂ ಸಹ ಒಂದು ಸಲ ನಿವಾಳಿಸ್ಬೇಕಾಗುತ್ತೆ. ಮೇಲಿಂದ ಕೆಳಗಡೆ ಹಿಂಗೆ ಒಂದು 3 ಸಲ ಅಷ್ಟರ ಜೊತೆಗೆ ನಿಂತ್ಕೊಂಡು ಮಾಡಿದ್ರು ಆಗುತ್ತೆ, ಸಪ್ರೇಟಾಗಿ ನಿಂತ್ಕೊಂಡು ಮಾಡಿದ್ರು ಅಷ್ಟೇ, 3 ಸಲ ಎಲ್ಲರಿಗೂ ನಿವಾಳಿಸ್ಬೇಕಾಗುತ್ತೆ. ಹಾಗೆ ನಿಮ್ಮ ಮನೆಗೂ ಸಹ ನೀವು ಹೊರಗಡೆ ನಿಂತ್ಕೊಂಡ್ಬಿಟ್ಟು ನಿಮ್ಮ ಮನೆಗೂ ಫುಲ್ಲು ನಿವಾಳಿಸ್ಬಿಟ್ಟು ನೀವು ಅದನ್ನು ಬೆಂಕಿಯಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟು ಎರಡನೇ ಪರಿಹಾರ ಏನಪ್ಪ, ಇದು ಫಸ್ಟ್ನೇ ಪರಿಹಾರ. ಎರಡನೇ ಪರಿಹಾರ ಏನಪ್ಪ ಅಂದರೆ, ಒಂದು ಹತ್ತಿ ಅಥವಾ ಬತ್ತಿನ ತೊಗೊಂಡ್ಬಿಟ್ಟು, ಇಲ್ಲಾಂದರೆ ಒಂದು ನಾವೇನು ಕಡಲೆ ಬತ್ತಿ ಮಾಡ್ತೀವಲ್ಲ ಆ ಥರ ಒಂದು ಕಡಲೆ ಬತ್ತಿನ ತೊಗೊಂಡ್ಬಿಟ್ಟು, ಅದನ್ನು ಸಾಸಿವೆ ಎಣ್ಣೆ ಇರುತ್ತಲ್ಲ ಆ ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಎದ್ದಿ, ಸಾಸಿವೆ ಎಣ್ಣೆ ಇಲ್ಲ ಅಂದರೆ ನೀವು ಬೇರೆ ಎಣ್ಣೆ, ದೀಪದ ಎಣ್ಣೆಯಲ್ಲೂ ಸಹ ಎದ್ದಿ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಸಾಸಿವೆ ಎಣ್ಣೆನೇ ಬೇಕಂತೇನಿಲ್ಲ. ಅದನ್ನು ಬತ್ತಿನ ನೀವು ಎಣ್ಣೆಯಲ್ಲಿ ಎದ್ಬಿಟ್ಟು ಅದನ್ನು ಎಲ್ಲ ಸದಸ್ಯರ ಮೇಲೂ 3 ಸಲ ಅದನ್ನು ನೀವು ನಿವಾಳಿಸ್ಬೇಕಾಗುತ್ತೆ. ನಾನು ಫಸ್ಟಿಗೆ ಹೇಳಿದ್ನಲ್ಲ ಅದೇ ಥರ ಇದನ್ನು ಸಹ 3 ಸಲ ಎಲ್ಲರ ಸದಸ್ಯರು ನಿವಾಳಿಸ್ಬಿಟ್ಟು ಅದನ್ನು ನೀವು ಸುಟ್ಬಿಡಬೇಕಾಗುತ್ತೆ. ಅದನ್ನು ಸಹ ನೀವು ಬೆಂಕಿಲಿ ಹಾಕಿ ಸುಡಬೇಕಾಗುತ್ತೆ. ನೆಕ್ಸ್ಟ್ 3ನೇ ಪರಿಹಾರ ಏನಪ್ಪ ಅಂದರೆ, ಒಂದು ನಿಂಬೆಹಣ್ಣನ್ನು ತೊಗೊಳ್ಳಿ. ಒಂದು ನಿಂಬೆಹಣ್ಣನ್ನು ತೊಗೊಂಡ್ಬಿಟ್ಟು ನೀವು ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟು ಅದನ್ನು ನಿವಾಳಿಸ್ಬೇಕಾಗುತ್ತೆ. ಅದನ್ನು ಚೆನ್ನಾಗಿ ನಿವಾಳಿಸ್ಕೊಂಡ್ಬಿಟ್ಟು ಅದನ್ನು 4 ಭಾಗ ಹಾಗೆ ಕಟ್ ಮಾಡಿ ನೀವು 4 ದಿಕ್ಕಿಗೂ ಸಹ ಅದನ್ನು ಎಸಿಬೇಕಾಗುತ್ತೆ. ಒಂದು ನಿಂಬೆಹಣ್ಣು ತೊಗೊಂಡ್ಬಿಟ್ಟು ಮನೆಯಿಂದ ಹೊರಗಡೆ ನಿಂತ್ಕೊಂಡ್ಬಿಟ್ಟು ಅದನ್ನು ಮನೆ ಮುಂದೆ ನಿವಾಳಿಸ್ಬಿಟ್ಟು 4 ಭಾಗ ಮಾಡ್ತಿರಲ್ಲ, ಆ 4 ಭಾಗನ 4 ದಿಕ್ಕಿಗೆ ನೀವು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಆ ಥರ 4 ದಿಕ್ಕಿಗೆ ನೀವು ಅದನ್ನು ನಿಂಬೆಹಣ್ಣನ್ನು ಎಸಿಬೇಕಾಗುತ್ತೆ. ಆವಾಗ ಸಹ ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಸಹ ಅದು ನಿವಾಳಿಸಿರ್ತೀರಲ್ಲ ಅದನ್ನು ಹೊರಗಡೆ ಎಸಿದ್ರೆ 4 ಭಾಗ ಮಾಡಿ, ಆವಾಗ ಕೆಟ್ಟ ದೃಷ್ಟಿ ನಿಮ್ಮ ಮನೆಯಿಂದ ಹೊರಗೆ ಹೋಗುತ್ತೆ.
ನೆಕ್ಸ್ಟ್ ಪರಿಹಾರ ಏನಪ್ಪ ಅಂದರೆ ಅಶೋಕ ಮರದ ಎಲೆಗಳಿರುತ್ತಲ್ಲ ಆ ಎಲೆಗಳನ್ನ ತೊಗೊಂಬಂದ್ಬಿಟ್ಟು ನೀವು ಅದನ್ನು ಉರುಟಾಗಿ ಸುತ್ತಬೇಕಾಗುತ್ತೆ. ಸುತ್ತಬಿಟ್ಟು ಅದನ್ನು ಹಾರ ಥರ ಮಾಡಬೇಕು. ನೀವು ಅಶೋಕ ಮರದ ಎಲೆಗಳನ್ನು ಒಂದು ಹಾರ ಥರ ನಾವು ಮಾಡಿಬಿಟ್ಟು ಮನೆಯ ಮುಖ್ಯ ದ್ವಾರ ಏನಿರುತ್ತಲ್ಲ, ಇಲ್ಲಿ ತೋರಿಸ್ತೀನಲ್ಲ ಹಾರ ಫೋಟೋ ಹಾಕಿಲ್ಲ ಆ ಥರ ಹಾರ ಮಾಡಬೇಕಾಗುತ್ತೆ. ನೀವು ಆ ಥರ ಹಾರ ಮಾಡಿಬಿಟ್ಟು ನೀವು ಮನೆಯ ಮುಖ್ಯ ದ್ವಾರ ಇರುತ್ತಲ್ಲ ಹಾಕಬೇಕಾಗುತ್ತೆ. ಮನೆಯ ಮುಖ್ಯ ದ್ವಾರಕ್ಕೆ ಈ ಥರ ಹಾರ ಮಾಡಿ ಹಾಕೋದ್ರಿಂದ ನಿಮ್ಮ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ. ಅಶೋಕ ಎಲೆಗಳು ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿನ ತಗೊಂಬರುತ್ತೆ. ಇದರಿಂದ ತುಂಬ ಸಾಕಷ್ಟು ಶುಭ ಫಲನ ನೀವು ನೋಡ್ಬೋದು. ಅಶೋಕ ಮರದ ಎಲೆಗಳಿಂದ ಪಾಸಿಟಿವ್ ಎನರ್ಜಿ ನಿಮ್ಮ ಒಳಗಡೆ ಬರುತ್ತೆ. ಸೊ ಹಾಗಾಗಿ ಈ ಥರ ಹಾರ ಮಾಡಿ ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟು ಲಾಸ್ಟ್ನೇ ಪಾಯಿಂಟ್ಸ್ ಏನಪ್ಪ ಅಂದರೆ, ನಿಮ್ಮ ಮನೆ ದೇವರು ತುಂಬಾ ಇಂಪಾರ್ಟೆಂಟು. ನಿಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮಾಡ್ಕೊಂಬರೋದು ನೀವು ಆದಷ್ಟು ಒಳ್ಳೆಯದು. ನೀವು ಆವಾಗ ಫ್ರೀ ಇದ್ದಾಗೆಲ್ಲ ಹೋಗಿ ನಿಮ್ಮ ಕುಲದೇವರಿಗೆ ಅಥವಾ ನಿಮ್ಮ ಇಷ್ಟಾರ್ಥ ದೇವರುಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದ್ರಿಂದ ಆದಷ್ಟು ನೀವು ಶುಭ ಫಲನ ನೋಡ್ಬೋದು. ಸೊ ಇದೊಂದು ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದೆ. ನಮ್ಮ ಮನೆ ದೇವರು ನಮ್ಗೆ ಏನೇ ಒಳ್ಳೆಯದಾಗಬೇಕು ಅಂದ್ರೂ ನಾವು ಮನೆ ದೇವರಿಗೆ ಜಾಸ್ತಿ ಹೋಗಬೇಕಾಗುತ್ತೆ. ಮನೆ ದೇವರಿಗೆ ಹೋಗಿ ನಾವು ಪೂಜೆನ ಮಾಡಿಸ್ಕೊಂಬರೋಕ್ಕಾಗುತ್ತೆ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಮನೆಗೆ ಯಾವ್ದಾರ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದನ್ನು ಯಾವ ಥರ ಕಂಡುಹಿಡಿಬೇಕು ಅಂತಲೂ ಹೇಳಿದ್ದೀನಿ. ಮತ್ತು ಅದಕ್ಕೆ ಯಾವುದೇ ಪರಿಹಾರ ಮಾಡಿದರೆ ಅದರಿಂದ ನೀವು ಹೊರಗಡೆ ಬರ್ಬೋದು ಅಂತಲೂ ಸಹ ಹೇಳಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನಾನು ಆದಷ್ಟು ನಿಮಗೆ ಯೂಸ್ಫುಲ್ ಆಗೋವಂಥ ಇನ್ಫಾರ್ಮೇಷನನ್ನೇ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.